ಕಾಲಿರುತ್ತೆ, ನಮಗೂ ಕೈ ಕಾಲಿರುತ್ತೆ. ಸೊ ಡಾಗ್ಸ್ ನೋಡೋದಾದ್ರೆ ಡಾಗ್ಸ್ ಇಂದೆಲ್ಲ ಒಂದು ಗ್ರೂಪ್ ಮಾಡಿದ್ರೆ ಸೇಮ್, ಅದಕ್ಕೂ 4 ಕಾಲಿರುತ್ತೆ, ಇದಕ್ಕೂ 4 ಕಾಲಿರುತ್ತೆ, ಅದಕ್ಕೂ ಬಲ ಇರುತ್ತೆ, ಇದಕ್ಕೂ ಬಲ ಇರುತ್ತೆ. ಸೊ ಆ ಥರ ಒಂದು ಗ್ರೂಪ್ಸ್ ಮಾಡ್ಬೋದು. ಸೊ ಈ ಥರ ಏನು ಮಾಡ್ಬೋದು, ಕೆಲವೊಂದಿಷ್ಟು ಥಿಂಗ್ಸ್ನ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಗಿ ಮಾಡ್ಬೋದು. ಸೊ ನಮ್ಗೆ ಒಂದೊಂದ್ಸಲ ಅನ್ಸಿರತ್ತಲ್ಲ ನಿಮಗೆ ಎಲ್ಲ ಲಿವಿಂಗ್ ಥಿಂಗ್ಸ್ ನಾನ್ ಲಿವಿಂಗ್ ಥಿಂಗ್ಸ್ ನೋಡಿದಾಗ, ಸೊ ನಾವಂತೂ ಹ್ಯೂಮನ್ ಬೀಯಿಂಗ್ಸ್, ನಾವಂತೂ ಮೇಡ್ ಅಪ್ ಆಫ್ ಸೆಲ್ಸ್, ನರ್ವ್ಸ್, ಈ ಥರ ಏನೆಲ್ಲ ಆರ್ಗ್ಯಾನಿಸಮ್ಸ್ ಇಂದ ಇರ್ತೀವಿ. ಸೊ ನಾನ್ ಲಿವಿಂಗ್ ಥಿಂಗ್ಸ್ಗೆ ನೀವು ಅನ್ಸಿರ್ಬೋದು ಇದು ಹೆಂಗೆ ಮಾಡಿರ್ತಾರೆ, ಇದು ಹೆಂಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಕಟ್ಟಿಗೆ ಹೆಂಗಾಗಿದೆ, ಇದು ಹೆಂಗೆ ತಯಾರಾಗಿದೆ ಅಂತ ನಿಮ್ಗೆ ಅನ್ಸಿರ್ಬೋದು, ಯಾವಾಗಾದ್ರೂ ಅನ್ಸಿರ್ಬೋದು. ಟಾಯ್ಸ್ ಆಗಲಿ ಏನಾದರೂ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು ಇದು ಹೆಂಗಾಗಿದೆ, ಹೆಂಗೆ ಫಾರ್ಮೇಷನ್ ಆಗಿದೆ ಅಂತ ನಿಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿರ್ಬೋದು ಯಾವಾಗಾದ್ರೂ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ಚಾಪೀಸೇ ನೋಡಿ, ಚಿಕ್ಕ ಚಾಪೀಸು ನಮ್ಗೆ ಎಷ್ಟೆಲ್ಲ ಯಾವ್ದ್ರಿಂದ ಆಗಿದೆ ಅಂತ ನೋಡಿ. ಹಿಂಗೆ ಪುಡಿ ಮಾಡಿದ್ರೆ ಒಂದಿಷ್ಟು ಪಾರ್ಟಿಕಲ್ಸ್ ಬರುತ್ತೆ, ಚಿಕ್ಕ ಪಾರ್ಟಿಕಲ್ಸ್. ಸೊ ಇದೆ ಎಲ್ಲ ಥಿಂಗ್ಸ್, ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲನೂ ಅಷ್ಟೇ ಮೇಡ್ ಅಪ್ ಆಫ್ ಸ್ಮಾಲ್ ಥಿಂಗ್ಸ್. ಎಲ್ಲನೂ ಅಷ್ಟೇ, ಎಲ್ಲ ಸ್ಮಾಲ್ ಥಿಂಗ್ಸ್ ಸೇರಿ ಒಂದು ಏನಾದರೂ ಒಂದು ಫಾರ್ಮ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ಇದೊಂದು ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಸೇರಿ ಒಂದು ಚಾಪೀಸ್ ಆಗಿದೆ. ಇದರಲ್ಲೂ ಅಷ್ಟೇ ಎಲ್ಲ ಚಿಕ್ಕ ಪಾರ್ಟಿಕಲ್ಸ್ ಸೇರಿ ಒಂದು ಕಟ್ಟಿಗೆ ಆಗಿದೆ. ಸೊ ಇವಾಗ ನೋಡೋಣ, ಒಂದು ಹೊಸ ವರ್ಡ್ಸ್ ಇದಾವೆ ಈ ಚಾಪ್ಟರ್ಸಲ್ಲಿ, ನೀವು ಕೇಳಿರದೇ ಇರ್ಬೋದು. ನೋಡಿ, ನೋಡ್ತೀರಾ ಮಾಲಿಕ್ಯೂಲ್ಸ್ ನೋಡ್ತೀರಾ, ಮ್ಯಾಟರ್ ನೋಡ್ತೀರಾ, ಮ್ಯಾಟರ್ ಫಾರ್ಮೇಷನ್ ನೋಡ್ತೀರಾ, ಸ್ಟೇಟ್ ಆಫ್ ಮ್ಯಾಟರ್ ನೋಡ್ತೀರಾ, ಸ್ಟೇಟ್ ಆಫ್ ಮ್ಯಾಟರ್ ಇಂಟರ್ಚೇಂಜ್, ಡಿಸಾಲ್ವಿಂಗ್ ಸಾಲಿಡ್ಸ್ ಇನ್ ವಾಟರ್. ಸೊ ನಿಮಗೆ ಇವಾಗ ಗೊತ್ತಿಲ್ಲದೆ ಇರ್ಬೋದು ಮ್ಯಾಟರ್ ಅಂದ್ರೆ ಏನು, ಮಾಲಿಕ್ಯೂಲ್ ಅಂದ್ರೆ ಏನು ಅಂತ. ಸೊ ಇವಾಗ ನೋಡ್ತೀರಾ, ಮ್ಯಾಟರ್ ಅಂದ್ರೆ ಇದೊಂದು ಮ್ಯಾಟರ್ ಅಂದ್ರೆ ಯಾವ್ದಾದ್ರು ಒಂದು ಥಿಂಗ್, ಲಿವಿಂಗ್ ಆರ್ ನಾನ್ ಲಿವಿಂಗ್, ಯಾವ್ದಾದ್ರು ಒಂದು ಥಿಂಗ್ ನ ನಾವು ಮ್ಯಾಟರ್ ಅಂತೀವಿ. ಅದು ವಿಚ್ ಹ್ಯಾಸ್ ಟು ಆಕ್ಯುಪೈ ಸಮ್ ಸ್ಪೇಸ್, ಏನಾದ್ರು ಒಂದು ಥಿಂಗ್. ಫಾರ್ ಎಕ್ಸಾಂಪಲ್ ಈ ಕಟ್ಟಿಗೆ ಇಟ್ಟರೆ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ನಾವು ಮ್ಯಾಟರ್ ಅಂತ ಕರಿತೀವಿ. ಈ ಚಾಪೀಸ್ ಮೇ ಬಿ ಇದು ಸ್ವಲ್ಪ ಸ್ಪೇಸ್ ತಗೋಬಹುದು, ಬಟ್ ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಇದು ಕೂಡ ಒಂದು ಮ್ಯಾಟರ್. ಸೊ ಇವೆಲ್ಲ ಒಂದು ಮ್ಯಾಟರ್ ಆಗುತ್ತೆ. ಸೊ ನೋಡೋಣ ಈ ಚಾಪ್ಟರ್ ಅಲ್ಲಿ ಏನೇನಿದೆ, ಏನೇನು ಬರ್ತವೆ, ಯಾವ್ಯಾವ ಮ್ಯಾಟರ್ಸ್ ಅಲ್ಲಿ ಏನೇನು ಸ್ಟೇಟ್ ಇದಾವೆ ಅಂತ ಎಲ್ಲ ನೋಡೋಣ. ಬುಕ್ಸ್ ತೆಗೀರಿ ಎಲ್ಲ. ಸೊ ಬುಕ್ಸ್ ಓಪನ್ ಮಾಡಿದ್ರಲ್ಲ, 5th ಚಾಪ್ಟರ್ ನೋಡಿ, ಸಾಲಿಡ್ಸ್, ಲಿಕ್ವಿಡ್ ಆ್ಯಂಡ್ ಗ್ಯಾಸಸ್. ಇಲ್ಲಿ ನೋಡಿ ನಾವೇನೇನು ಕಲಿತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾಟರ್ ಆ್ಯಂಡ್ ಡಿಫ್ರೆಂಟ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಹೇಳ್ತೀನಿ, ನಿಮಗೆ ಎಷ್ಟು ಅರ್ಥ ಆಗಿದೆನೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳ್ತೀನಿ ಇವಾಗ ಮ್ಯಾಟರ್ ಏನಂತ. ಇಲ್ಲಿ ನೋಡಿ, ವಾಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್. ಮ್ಯಾಟರ್ ಹೆಂಗೆ ತಯಾರಾಗಿದೆ ಅಂತ ನೋಡ್ತೀವಿ ಇದರಲ್ಲಿ. ದ ಫ್ಯಾಕ್ಟ್ ದಟ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಇಂಟರ್ಚೇಂಜಬಲ್ ಅಂದರೆ ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗೋದು. ಸೊ ನೆಕ್ಸ್ಟ್, ಡಿಸಾಲ್ವಿಂಗ್ ಆಫ್ ಸಾಲಿಡ್ಸ್ ಇನ್ ವಾಟರ್. ಡಿಸಾಲ್ವಿಂಗ್ ಅಂದರೆ ಕರಗೋದು. ಸೊ ನೋಡೋಣ, ಫಸ್ಟ್ ಲೈನ್ ಓದ್ತೀನಿ ಇವಾಗ, ನೋಡ್ತಾ ಹೋಗಿ. ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಹ್ಯಾಸ್ ಸಮ್ ವೇಟ್ ಆ್ಯಂಡ್ ಇಟ್ ಆಕ್ಯುಪೈಸ್ ಸ್ಪೇಸ್. ಸೊ ನಾನು ಏನು ಹೇಳಿದೆ ಮ್ಯಾಟರ್ಗೆ, ಎನಿಥಿಂಗ್ ಯಾವುದಾದ್ರೂ ಒಂದು ವಸ್ತು. ಮ್ಯಾಟರ್ ಅಂದರೆ ಯಾವುದಾದ್ರೂ ಒಂದು ವಸ್ತು ವಿಚ್ ಹ್ಯಾಸ್ ಸಮ್ ವೇಟ್, ಒಂದು ವೇಟ್ ಇರಬೇಕು ಅದಕ್ಕೆ, ಆ್ಯಂಡ್ ಇಟ್ ಹ್ಯಾಸ್ ಟು ಆಕ್ಯುಪೈ ಸಮ್ ಸ್ಪೇಸ್ ಆಕ್ಯುಪೈ ಮಾಡಬೇಕು. ಇಲ್ಲ ಅಂದರೆ ಅಲ್ಲ, ಇರಲೇಬೇಕು, ವೇಟ್ ಇರಲೇಬೇಕು, ಸ್ಪೇಸ್ ಆಕ್ಯುಪೈ ಮಾಡ್ಕೊಳ್ಳೇಬೇಕು. ಅಂಥದನ್ನ ಏನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಸೊ ಹ್ಯಾವಿಂಗ್ ವೇಟ್ ಆ್ಯಂಡ್ ಆಕ್ಯುಪೈಯಿಂಗ್ ಸ್ಪೇಸ್, ಇವೆರಡು 2 ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ವೇಟ್ ಇರಬೇಕು ಮತ್ತು ಸ್ಪೇಸ್ ಆಕ್ಯುಪೈ ಮಾಡ್ಕೋಬೇಕು, ಇವೆರಡು ಪ್ರಾಪರ್ಟೀಸ್. ಸೊ ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ಟೋನ್, ವುಡ್, ಪೇಪರ್, ಶುಗರ್, ಸಾಲ್ಟ್, ವಾಟರ್, ಕೆರೋಸಿನ್, ಮಿಲ್ಕ್, ಪೆಟ್ರೋಲ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಸ್ಮೋಕ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಮ್ಯಾಟರ್. ಮ್ಯಾಟರ್ನ ಒಂದೊಂದು ಫಾರ್ಮ್ ಇದು. ವಾಟರ್, ಶುಗರ್, ಸಾಲ್ಟ್ ಇವೆಲ್ಲ ಬೇರೆ ಬೇರೆ ಥರನೇ ಇರ್ಬೋದು, ಬೇರೆ ಬೇರೆ ಗ್ರೂಪೇ ಆಗಿರ್ಬೋದು, ಬಟ್ ಇವೆಲ್ಲ ಒಂದು ಮ್ಯಾಟರ್ ಫೈನಲ್. ಸೊ ಏನು ನೆಕ್ಸ್ಟ್ ನೋಡೋಣ. ಪ್ಲಾಂಟ್ಸ್, ಅನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ ಕಮ್ ಅಂಡರ್ ಮ್ಯಾಟರ್. ನಾನು ಏನು ಹೇಳಿದೆ, ಮ್ಯಾಟರ್ಗೆ ವೇಟ್ ಇರಬೇಕು, ಸ್ಪೇಸ್ ಆಕ್ಯುಪೈ ಮಾಡ್ಕೋಬೇಕು. ನಮಗೂ ವೇಟ್ ಇದೆ, ನಾವು ಸ್ಪೇಸ್ ಆಕ್ಯುಪೈ ಮಾಡ್ಕೋತೀವಿ, ನಾವು ಕೂತ್ಕೊತೀವಿ ಒಂದು ಕಡೆ ಕೂತ್ಕೊಂಡ್ರೆ ಸ್ಪೇಸ್ ಆಕ್ಯುಪೈ ಮಾಡ್ಕೊಂಡಂಗೆ.
ಸೊ ಅವಾಗ ನಾವು ಏನಾಗ್ತೀವಿ, ನಾವು ಕೂಡ ಮ್ಯಾಟರ್ ಆಗ್ತೀವಿ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಮ್ಯಾಟರ್ ಮೇ ಬಿ ಲಿವಿಂಗ್ ಆರ್ ನಾನ್ ಲಿವಿಂಗ್, ಯಾವುದಾದ್ರೂ ಆಗಿರ್ಬೋದು ಮ್ಯಾಟರ್. ದ ಪ್ರಾಪರ್ಟೀಸ್ ಆಫ್ ಸ್ಟೋನ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ವಾಟರ್. The properties of bike are different from those donkey. So different kind of matter have different properties. Properties ಯಾವುದಾದ್ರೂ ಆಗಿರ್ಬೋದು. ಒಂದು ಪ್ರಾಪರ್ಟಿ, ಒಂದು ಮ್ಯಾಟರಿಗಿಂತ ಇನ್ನೊಂದು ಮ್ಯಾಟರು ಡಿಫ್ರೆಂಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಸ್ಟೋನ್ ತೊಗೊಂಡಿದ್ದಾರೆ, ಸ್ಟೋನ್ಗಿಂತ ವಾಟರ್ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬೈಕ್ಗಿಂತ ಡಾಂಕಿ ಡಿಫ್ರೆಂಟ್ ಆಗಿರುತ್ತೆ. ಎಂಡ್ ಆಫ್ ದ ಡೇ ಏನು, ಅವೆಲ್ಲನೂ ಮ್ಯಾಟರ್ಸೇ. ಇಲ್ಲಿ ನೋಡಿ ಮ್ಯಾಟರ್ಸ್, ಇವೆಲ್ಲನೂ ಒಂದು ಮ್ಯಾಟರೇ ಆಗುತ್ತೆ. ಮ್ಯಾಟರ್ ಮೇ ಬಿ ಲಿವಿಂಗ್ ಆರ್ ನಾನ್ ಲಿವಿಂಗ್. ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಮ್ಯಾಟರ್ ಮೇಡ್ ಅಪ್ ಆಫ್. ಮ್ಯಾಟರ್ ಯಾವುದರಿಂದ ಆಗಿದೆ ಅಂತ ಹೇಳ್ತಿದ್ದಾರೆ, ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಆಲ್ ಮ್ಯಾಟರ್ ಇನ್ ದ ವರ್ಲ್ಡ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಎ ಮಾಲಿಕ್ಯೂಲ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಟೈನಿ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಆಫ್ ಎ ಮ್ಯಾಟರ್. ಮ್ಯಾಟರ್ ಅಂದ್ರೇನು, ಯಾವುದಾದ್ರೂ ಒಂದು ವಸ್ತು, ಲಿವಿಂಗ್ ಆರ್ ನಾನ್ ಲಿವಿಂಗ್, ಅದರಲ್ಲಿ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಅಂತ ಒಂದು ಹೊಸ ವರ್ಡ್ ನಿಮಗೆ ಸಿಕ್ಕಿದೆ. ಸೊ ಮಾಲಿಕ್ಯೂಲ್ಸ್ ಅಂದರೆ ಏನು, ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್. ಸೊ ಇಲ್ಲಿ ನೋಡಿ, ಈ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ನ ನಾವೇನಂತ ಕರಿತೀವಿ, ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇವು ಎಲ್ಲ ಮ್ಯಾಟರ್ಸಲ್ಲೂ ಇರುತ್ತೆ. ಮಾಲಿಕ್ಯೂಲ್ ಈಸ್ ದ ಸ್ಮಾಲೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಪಾರ್ಟಿಕಲ್. ಏನಾಗಿರುತ್ತೆ ಮಾಲಿಕ್ಯೂಲ್ ಅಂದ್ರೇನು, ಸ್ಮಾಲೆಸ್ಟ್ ಮತ್ತು ಸಿಂಪ್ಲೆಸ್ಟ್ ಆಗಿರುತ್ತೆ. ಯಾವುದು ನೀವು ಫಾರ್ ಎಕ್ಸಾಂಪಲ್ ಚಾಪೀಸೇ ತಗೊಂಡ್ರು, ಕೈಯಲ್ಲಿ ಪುಡಿ ಪುಡಿ ಮಾಡಿದ್ರು ಬರೋಂಥ ಸಣ್ಣ ಸಣ್ಣ ಕಣಗಳು ಏನಾಗಿರುತ್ತೆ, ಮಾಲಿಕ್ಯೂಲ್ಸ್ ಆಗಿರ್ತವೆ. ಸೊ ಮಾಲಿಕ್ಯೂಲ್ಸ್ ಏನಾಗ್ತವೆ, ಕಣ್ಣಿಗೆ ಡೈರೆಕ್ಟಾಗಿ ಕಾಣಿಸೋದಿಲ್ಲ, ನಾವು ಬರಿಗಣ್ಣಲ್ಲಿ ಅದನ್ನು ನೋಡೋಕ್ಕಾಗೋದಿಲ್ಲ. ಸೊ ಮಾಲಿಕ್ಯೂಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಮ್ಯಾಟರ್ ಆರ್ ಎಕ್ಸಾಕ್ಟ್ಲಿ ಅಲೈಕ್. ಮಾಲಿಕ್ಯೂಲ್ಸ್ ಆಫ್ ಡಿಫ್ರೆಂಟ್ ಸಬ್ಸ್ಟ್ಯಾನ್ಸ್ ಡಿಫರ್ ಫ್ರಮ್ ಒನ್ ಅನದರ್. ಸೊ ಏನಾಗುತ್ತೆ, ಮ್ಯಾಟರ್ಸ್ ಎಲ್ಲದ್ರದ್ದು ಸೇಮ್ ಇರುತ್ತಾ ಅಂತ ನೀವು ಕೇಳ್ಬೋದು. ಸೊ ಸಾರಿ, ಮ್ಯಾಟರ್ ಅಲ್ಲ, ಮಾಲಿಕ್ಯೂಲ್ಸ್. ಮ್ಯಾಟರ್ ಅಂದರೆ ಒಂದು ವಸ್ತು ಲಿವಿಂಗ್ ಥಿಂಗ್ ಆರ್ ನಾನ್ ಲಿವಿಂಗ್ ಥಿಂಗ್. ಮಾಲಿಕ್ಯೂಲ್ಸ್ ಅಂದರೆ ಆ ಮ್ಯಾಟರ್ ಆಗಿರೋ ಒಳಗಡೆ ಇರೋ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ನ ಏನಂತ ಕರಿತೀವಿ, ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ ಮಾಲಿಕ್ಯೂಲ್ಸ್ ಏನಾಗ್ತವೆ, ಸೇಮ್ ಇರೋ ಎಲ್ಲ ಒಂದು ಗ್ರೂಪಲ್ಲಿ ಸೇಮ್ ಇರ್ತವೆ. ಲೈಕ್ ನಾನು ಫಸ್ಟೇ ಎಕ್ಸಾಂಪಲ್ ಕೊಟ್ಟಿರೋ ಥರ, ನಾವು ಹ್ಯೂಮನ್ಸ್ನೆಲ್ಲ ಒಂದು ಗ್ರೂಪ್ ಮಾಡಿದರೆ ನಾವು ಒಂದೇ ಥರ ಇರ್ತೀವಿ. 2 ಕೈಗಳಿರ್ತವೆ, 2 ಕಾಲುಗಳಿರ್ತವೆ. ಸೊ ಡಾಗ್ಸ್ನ ಒಂದು ಗ್ರೂಪ್ ಮಾಡಿದರೆ ಅವಕ್ಕೂ 4 ಕಾಲಿರುತ್ತೆ, ಅವಕ್ಕೂ ಬಾಲ ಇರುತ್ತೆ. ಸೊ ಈ ಥರ ಏನಾಗುತ್ತೆ, ಸೇಮ್ ಥಿಂಗ್ಸ್ ಫಾರ್ ಎಕ್ಸಾಂಪಲ್ ಚಾಪೀಸ್ ತಗೋತೀನಿ ನಾನು. ಚಾಪೀಸ್ ಒಂದು 10 ಚಾಪೀಸ್ ತೊಗೊಂಡ್ರು ನೀವು ಅದರಲ್ಲಿ ಮಾಲಿಕ್ಯೂಲ್ಸ್ನ ಟೆಸ್ಟ್ ಮಾಡಿದರೆ ಎಲ್ಲದರಲ್ಲೂ ಸೇಮ್ ಇರುತ್ತೆ, ಯಾಕಂದರೆ ಎಲ್ಲನೂ ಚಾಪೀಸೇ. ಸೊ ಇನ್ನೊಂದು ನೀವು ಪೇಪರ್ ಅಂತ ಪೇಪರ್ ಬೇಡ, ಕಟ್ಟಿಗೆ ತೊಗೋಬೋದು. ನೀವು ಒಂದು ಕಟ್ಟಿಗೆ ತೊಗೊಂಡು ಮಾಲಿಕ್ಯೂಲ್ ಟೆಸ್ಟ್ ಮಾಡಿ, ಇನ್ನೊಂದು ಕಟ್ಟಿಗೆ ತೊಗೊಂಡ್ರೆ ಅದೇ ಥರ ಇರುತ್ತೆ. ಚಾಪೀಸ್ಗೂ ಕಟ್ಟಿಗೆಗೂ ಮಾಲಿಕ್ಯೂಲ್ ಸೇಮ್ ಇರೋದಿಲ್ಲ, ಅದರಲ್ಲಿ ಫಾರ್ಮೇಷನ್ ಸ್ವಲ್ಪ ಚೇಂಜ್ ಇರುತ್ತೆ, ಬಟ್ ಮಾಲಿಕ್ಯೂಲ್ಸ್ ಇದ್ದೇ ಇರುತ್ತೆ. ಬಟ್ ಎರಡರಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಮಾಲಿಕ್ಯೂಲ್ಸ್, ಶೇಪ್ ಅಲ್ಲ, ಅದು ಇರೋ ರೀತಿ, ಫಾರ್ಮ್ ಆಗಿರೋ ರೀತಿ ಚೇಂಜ್ ಇರುತ್ತೆ. ಸೊ ದೇರ್ ಆರ್ ಸಮ್ ಸ್ಪೇಸಸ್ ಬಿಟ್ವೀನ್ ಮಾಲಿಕ್ಯೂಲ್ಸ್ ಆಫ್ ದ ಸೇಮ್ ಸಬ್ಸ್ಟ್ಯಾನ್ಸ್. ಏನಾಗುತ್ತೆ ಅಂದರೆ ಇಲ್ಲಿ ಕೆಲವೊಂದು ಸ್ಪೇಸ್ಗಳಿರ್ತವೆ, ಜಾಗ ಇರುತ್ತೆ ಅದ್ರ ಮಾಲಿಕ್ಯೂಲ್ಸ್. ಒಂದು ಮಾಲಿಕ್ಯೂಲ್ಗಿಂತ ಇನ್ನೊಂದು ಮಾಲಿಕ್ಯೂಲ್ ಮಧ್ಯ ಏನಾಗುತ್ತೆ, ಒಂದೊಂದು ಸ್ಪೇಸ್ ಇರುತ್ತೆ. ಇಲ್ಲಿ ನೋಡಿ, ಈ ಮಾಲಿಕ್ಯೂಲ್ಸ್ ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ಗೆ ಏನಿದೆ, ಸ್ಪೇಸ್ ಇದೆ, ಸಣ್ಣ ಸ್ಪೇಸ್ ಇದೆ. ಸೊ ಈ ಸ್ಪೇಸಸ್ನ ಏನಂತ ಕರೀತಾರೆ, ದೀಸ್ ಸ್ಪೇಸಸ್ ಆರ್ ಕಾಲ್ಡ್ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್. ಸೊ ಮಾಲಿಕ್ಯುಲರ್ ಸ್ಪೇಸಸ್ ಅಂದರೆ ಏನು, ಒಳಗಡೆ ಇರೋ ಮಾಲಿಕ್ಯೂಲ್ ಒಳಗಡೆ ಇರೋಂಥ, ಮ್ಯಾಟರ್ ಒಳಗಡೆ ಇರೋಂಥ ಒಂದಿಷ್ಟು ಸ್ಪೇಸ್ಗಳನ್ನು ಏನಂತಾರೆ, ಇಂಟರ್ ಮಾಲಿಕ್ಯುಲರ್ ಸ್ಪೇಸಸ್. ಸೊ ನೆಕ್ಸ್ಟ್ ನೋಡೋಣ, ಸ್ಟೇಟ್ಸ್ ಆಫ್ ಮ್ಯಾಟರ್. ಸೊ ಮ್ಯಾಟರ್ ಅಂತ ನೋಡಿದ್ವಿ, ನಾವು ಗ್ರೂಪ್ ಮಾಡಿದ್ವಿ, ಒಂದೊಂದು ಮ್ಯಾಟರ್ಸಲ್ಲೂ ಇಷ್ಟಿಷ್ಟು ಇಂಥ ಮಾಲಿಕ್ಯೂಲ್ಸ್ ಇದೆ, ಈ ಥರ ಫಾರ್ಮ್ ಆಗುತ್ತೆ. ಎಲ್ಲ ಸೇಮ್ ಕೈಂಡ್ಸ್ ಆಫ್ ಸಬ್ಸ್ಟ್ಯಾನ್ಸ್ಗಳಲ್ಲಿ ಸೇಮ್ ಮಾಲಿಕ್ಯೂಲ್ಸ್ ಇರುತ್ತೆ. ಫಾರ್ಮೇಷನ್ ಬೇರೆ ಬೇರೆ ಸಬ್ಸ್ಟ್ಯಾನ್ಸಲ್ಲಿ ಬೇರೆ ಥರ ಫಾರ್ಮೇಷನ್ ಇರುತ್ತೆ. ನಾನು ಕಟ್ಟಿಗೆದು ಮತ್ತು ಚಾಪಿಸ್ದು ಎಕ್ಸಾಂಪಲ್ ಕೊಟ್ಟನಲ್ಲ, ಸೊ ಎರಡರಲ್ಲೂ ಮಾಲಿಕ್ಯುಲರ್ ಫಾರ್ಮೇಷನ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ಮಾಲಿಕ್ಯುಲರ್ ಫಾರ್ಮೇಷನ್ ಏನು ಮಾಡ್ತೀವಿ, ಮ್ಯಾಟರ್ ಎಕ್ಸಿಸ್ಟ್ ಇನ್ 3 ಸ್ಟೇಟ್ಸ್. ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್. 3 ಫಾರ್ಮಲ್ಲಿ ಇರುತ್ತೆ. ಸೊ ಈ 3 ಫಾರ್ಮ್, ಸಾಲಿಡ್ ಅಂದರೆ ಏನು, ಫಸ್ಟ್ ಆಫ್ ಆಲ್
ಸಾಲಿಡ್ ಅಂದರೆ ಗಟ್ಟಿ ಗಟ್ಟಿ ಇರೋಂಥದ್ದು, ಗಟ್ಟಿ ಇರೋಂಥ ಮ್ಯಾಟರ್ಸ್. ಲಿಕ್ವಿಡ್ ಅಂದರೆ ನೀರು ಥರ ತೆಳ್ಳಗಿರೋಂಥ ಮ್ಯಾಟರ್ಸ್. ಗ್ಯಾಸ್ ಅಂದರೆ ಇವಾಲ್ವ್ ಆಗ್ತಿರತ್ತೆ, ಅದು ಇವಾಲ್ವ್ ಆಗುತ್ತೆ. ಆಮೇಲೆ ಗ್ಯಾಸ್ ಅಂದರೆ ನಿಮಗೆ ಗೊತ್ತೇ ಇರ್ಬೋದು, ಹೊಗೆ ಥರ ಇರುತ್ತಲ್ಲ, ಅದನ್ನು ಗ್ಯಾಸ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಫಸ್ಟ್ ಸಾಲಿಡ್. ಇನ್ ಸಾಲಿಡ್ಸ್ ದ ಮಾಲಿಕ್ಯೂಲ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಆರ್ ಕ್ಲೋಸ್ಲಿ ಪ್ಯಾಕ್ಡ್, that is why solids are hard and rigid. The solids have definite shape and occupy definite space or definite volume. However, we can change the shape of the solids by using force. So ನಾವು ಏನು ನೋಡ್ತೀವಿ ಇಲ್ಲಿ ಸಾಲಿಡ್ಸಲ್ಲಿ, ನಾವು ಸಾಲಿಡ್ಸ್ ಅಂದರೆ ಗಟ್ಟಿ ಪದಾರ್ಥಗಳಲ್ಲಿ ಏನಾಗಿರ್ತವೆ ಅಂದರೆ ಚಿಕ್ಕ ಮಾಲಿಕ್ಯೂಲ್ಸಿಂದನೇ ಸಾಲಿಡ್ಸು ಆಗಿರುತ್ತೆ. ಸೊ ಆ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ ಅಂದರೆ ಟೈಟಾಗಿ ಕ್ಲೋಸಾಗಿ ಪ್ಯಾಕ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಮಾಲಿಕ್ಯೂಲ್ಸ್ ಎಷ್ಟು ಹತ್ರವಾಗಿ ಫಾರ್ಮ್ ಆಗಿದೆ. ಸೊ ಇವೆಲ್ಲ ಯಾವುದ್ರಲ್ಲಿರುತ್ತೆ? ಸಾಲಿಡ್ಸಲ್ಲಿ ಎಲ್ಲ ಸಾಲಿಡ್ಸಲ್ಲೂ ಮಾಲಿಕ್ಯುಲರ್ ಫಾರ್ಮೇಷನ್ ಟೈಟಾಗೇ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸಾಲಿಡ್ ಮಾಲಿಕ್ಯೂಲ್ಸ್ ಅಂತ, ಇಷ್ಟು ಟೈಟಾಗಿ ಪ್ಯಾಕ್ ಆಗಿರುತ್ತೆ ಸಾಲಿಡ್ಸಲ್ಲಿ. ಆಮೇಲೆ ಏನು ಹೇಳ್ತಾರೆ, ಇಷ್ಟು ಟೈಟಾಗಿ ಪ್ಯಾಕ್ ಆಗಿರೋದ್ರಿಂದ ಸಾಲಿಡ್ಸ್ ಹಾರ್ಡ್ ಮತ್ತು ರಿಜಿಡ್, ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಗಟ್ಟಿಯಾಗಿ ರಿಜಿಡ್ ಆಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸಾಲಿಡ್ಸ್ ಆಫ್ ಡೆಫಿನೆಟ್ ಶೇಪಲ್ಲಿರುತ್ತಲ್ಲ. ಫಾರ್ ಎಕ್ಸಾಂಪಲ್ ನಾವು ಈ ಚೇರ್ನೇ ತಗೋತೀವಿ. ಈ ಚೇರೇ ತಗೊಂಡ್ರು ನಾವು ಚೇರ್ ತೊಗೊಂಡಿರ್ತೀವಿ. ಚೇರ್ ಏನಾಗುತ್ತೆ ಅಂದರೆ ಡೆಫಿನೆಟ್ ಶೇಪ್ ಇರುತ್ತೆ, ಒಂದಿಷ್ಟು ಡೆಫಿನೆಟ್ ಸ್ಪೇಸ್ನ ಆಕ್ಯುಪೈ ಮಾಡುತ್ತೆ. ಅದು ಇಟ್ಟಾಗ ಒಂದಿಷ್ಟು ಸ್ಪೇಸ್ ಕವರ್ ಆಗುತ್ತಾ? ಸೊ ಅದನ್ನು ಹೇಳ್ತಾರೆ ಸಾಲಿಡ್. ಇದು ಗಟ್ಟಿ ಪದಾರ್ಥ, ಅದು ಒಂದು ಸ್ಪೇಸ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ ಆ್ಯಂಡ್ ಅದ್ರ ಒಳಗಡೆ ಮಾಲಿಕ್ಯುಲರ್ ಫಾರ್ಮೇಷನ್ ತುಂಬ ಟೈಟ್ ಆಗಿರುತ್ತೆ. ಆಮೇಲೆ ನಾವು ಇದ್ರ ಶೇಪ್ ಕೂಡ ಚೇಂಜ್ ಮಾಡ್ಬೋದು ಬೈ ಯೂಸಿಂಗ್ ಫೋರ್ಸ್. ನಾವೇನು ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಈ ಚೇರ್ ತೊಗೊಂಡ್ವಲ್ಲ, ಈ ಚೇರ್ನ ಶೇಪ್ ಚೇಂಜ್ ಮಾಡ್ಬೋದು ಫೋರ್ಸ್ ಯೂಸ್ ಮಾಡಿ. ಏನಾದರೂ ಒಂದು ದೊಡ್ಡದು ಏನಾದರೂ ತಗೊಂಡು ಇದಕ್ಕೆ ಹೊಡೆದು, ಇಲ್ಲ ಮೇಲಿಂದ ನಾವು ಈ ಚೇರ್ನ ಎತ್ತಾಕಿದ್ರೆ ಅದು ಮುರಿದೋಗುತ್ತೆ, ಅದ್ರ ಶೇಪ್ ಚೇಂಜ್ ಆಗುತ್ತೆ. ಸೊ ಇದನ್ನೇ ಹೇಳ್ತಿರೋದು, ವಿ ಕ್ಯಾನ್ ಚೇಂಜ್ ದ ಶೇಪ್ ಆಫ್ ದ ಸಾಲಿಡ್ಸ್ ಬೈ ಯೂಸಿಂಗ್ ಫೋರ್ಸ್. ಸೊ ನೆಕ್ಸ್ಟ್ ಲಿಕ್ವಿಡ್ಸ್ ನೋಡೋಣ. ಇನ್ ಲಿಕ್ವಿಡ್ಸ್ ಮಾಲಿಕ್ಯೂಲ್ಸ್ ಆರ್ ಲೆಸ್ ಕ್ಲೋಸ್ಲಿ ಪ್ಯಾಕ್ಡ್, ದೇ ಕ್ಯಾನ್ ಮೂವ್ ಅರೌಂಡ್ a little but not too much. Because of this, liquids are not hard and liquids flow easily but do not fly off as the gases. The liquids have definite volume but no definite shape. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಇಲ್ಲಿ ನೋಡಿ ಲಿಕ್ವಿಡ್ ಮಾಲಿಕ್ಯೂಲ್ಸ್ ಈ ಥರ ದೂರ ಫಾರ್ಮೇಷನ್ ಆಗಿರುತ್ತೆ. ಒಂದೊಂದು ಮಾಲಿಕ್ಯೂಲ್ ದೂರ ಇರುತ್ತೆ. ಸೊ ಅದರಿಂದ ಇದೇನಾಗಿರುತ್ತೆ, ಜಾಸ್ತಿ ಗಟ್ಟಿಯಾಗಿರೋದಿಲ್ಲ. ಸೊ ನೀವು ಲಿಕ್ವಿಡ್ಸ್ ಅಂತ ಕೇಳಿರ್ಬೋದು, ಕೆಲವೊಂದು ಡಿಟರ್ಜೆಂಟ್ಸಲ್ಲೂ ಕೇಳಿರ್ಬೋದು, ಲಿಕ್ವಿಡ್ ಅಂತ ಇರುತ್ತೆ ಮತ್ತು ಪೌಡರ್ ಸಮೇತ ಸಿಗುತ್ತೆ. ಲಿಕ್ವಿಡ್ಸ್ ಅಂತ ಅಂದರೆ ಈ ಥರ ಇರುತ್ತೆ, ಅವು ಮಾಲಿಕ್ಯೂಲ್ಸಿಂದನೇ ಆಗಿರುತ್ತೆ. ಬಟ್ ಏನಾಗಿರುತ್ತೆ, ಮಾಲಿಕ್ಯೂಲ್ಸ್ ದೂರ ಇರೋದ್ರಿಂದ ಅವು ಏನಾಗಿರುತ್ತೆ, ಆ ಥರ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ದೇ ಕ್ಯಾನ್ ಮೂವ್ ಅರೌಂಡ್. ನಾವು ಒಂದು ಏನಾದರೂ ಲಿಕ್ವಿಡೇ ತೊಗೊಳ್ಳೋಣ, ಯಾವುದಾದ್ರೂ ಒಂದು ಲಿಕ್ವಿಡ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಅದು ಬೇಡ, ಕುಡಿಯೋದೇನಾದರೂ ಜ್ಯೂಸ್ ತೊಗೊಳ್ಳೋಣ ಅಂದ್ಕೊಳ್ಳೋಣ. ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಜ್ಯೂಸ್ನ ನಾವು ಒಂದು ಕೆಳಗಡೆ ನೆಲ ಮೇಲೆ ಹಾಕಿದ್ವಿ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಮೂವ್ ಆಗುತ್ತೆ ಅದು, ಬಟ್ ಜಾಸ್ತಿ ಆಗೋದಿಲ್ಲ. ಅದಕ್ಕೆ ಕಾರಣ ಮಾಲಿಕ್ಯುಲರ್ ಫಾರ್ಮೇಷನ್, ಅದಕ್ಕೆ ಅದು ಗಟ್ಟಿನೂ ಇರೋದಿಲ್ಲ. ಸೊ ಲಿಕ್ವಿಡ್ಸ್ ಹ್ಯಾವ್ ಡೆಫಿನೆಟ್ ವಾಲ್ಯೂಮ್ ಬಟ್ ನಾಟ್ ಡೆಫಿನೆಟ್ ಶೇಪ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಲಿಕ್ವಿಡ್ಸ್ ಡೆಫಿನೆಟ್ ವಾಲ್ಯೂಮ್ ಇರುತ್ತೆ. ಚೇರ್ ಥರ ಅದು ಒಂದು ಕಡೆ ಕುತ್ಕೊಳ್ಳಲ್ಲ. ನಾವು ಇವಾಗ ಜ್ಯೂಸ್ನ ಚೆಲ್ಲಿದ್ರೆ ಬೇರೆ ಕಡೆ ಹೋಗುತ್ತೆ, ಬಟ್ ವಾಲ್ಯೂಮ್ ಇದ್ದೇ ಇರುತ್ತೆ ಅದಕ್ಕೆ. ಸೊ ನೆಕ್ಸ್ಟ್ ಗ್ಯಾಸಸ್ ನೋಡೋಣ. ಇಲ್ಲಿ ನೋಡಿ ಗ್ಯಾಸ್ ಮಾಲಿಕ್ಯೂಲ್ಸ್. ಗ್ಯಾಸ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಲಿಕ್ವಿಡ್ಗೆ ಇಷ್ಟು ದೂರ ಇದ್ದು ಇರೋದಕ್ಕೆ ಲಿಕ್ವಿಡ್ಸ್ ಆ ಥರ ಫಾರ್ಮ್ ಆಗಿರುತ್ತೆ. ಇಲ್ಲಿ ನೋಡಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇನ್ನೂ ದೂರ ಇರುತ್ತೆ. ಲಿಕ್ವಿಡ್ ಮಾಲಿಕ್ಯೂಲ್ ದೂರ ಇರೋದ್ರಿಂದ ಏನಾಗುತ್ತೆ, ಅದು ಮೂವ್ ಆಗುತ್ತೆ, ಮೂವ್ ಅರೌಂಡ್. ಗ್ಯಾಸ್ ಮಾಲಿಕ್ಯೂಲ್ಸ್ ಈ ಥರ ಇರೋದ್ರಿಂದ ಏನಾಗುತ್ತೆ, ಗಾಳಿಲಿ ಹೋಗುತ್ತೆ. ಸೊ ನೋಡೋಣ ಗ್ಯಾಸ್ ಇನ್ನೇನು ಅಂತ. ಸೊ ಇನ್ ಗ್ಯಾಸಸ್ ದ ಮಾಲಿಕ್ಯೂಲ್ಸ್ ಆರ್ ವೈಡ್ ಅಪಾರ್ಟ್ ಫ್ರಮ್ ಈಚ್ ಅದರ್ ಆ್ಯಂಡ್ ಲೂಸ್ಲಿ ಪ್ಯಾಕ್ಡ್. ದೇ ಕ್ಯಾನ್ ಮೂವ್ ಫ್ರೀಲಿ, ದಟ್ ಈಸ್ ವೈ ಗ್ಯಾಸ್ ಇಸ್ ನಾಟ್ ಹಾರ್ಡ್ ಬಟ್ ಮೂವ್ ಫ್ರೀಲಿ ಆ್ಯಂಡ್ ಸ್ಪ್ರೆಡ್ ಎವ್ರಿವೇರ್. ಸೊ ಏನಾಗುತ್ತೆ, ಗ್ಯಾಸಲ್ಲಿ ಮಾಲಿಕ್ಯೂಲ್ ಸ್ವಲ್ಪ ದೂರ ಇರೋದ್ರಿಂದ ಏನಾಗುತ್ತೆ, ಸೊ ಗಾಳಿಲಿ ಅದು ಹಾರಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಸಿಲಿಂಡರ್ ಗ್ಯಾಸ್ನೇ ತೊಗೊಳ್ಳಿ, ನೀವು ಪೈಪ್ ತೆಗೆದು
ಹೊರಗಡೆ ಹಿಂಗೆ ಗ್ಯಾಸ್ ಏನಾದರೂ ಬಿಟ್ಟರೆ ಅದು ನಿಮ್ಮ ಕಣ್ಣಿಗೂ ಕಾಣಿಸಲ್ಲ, ಬಟ್ ಹೋಗ್ತಾ ಇರತ್ತೆ ಗಾಳೀಲಿ. ಸೊ ಅದೇ ಥರ ಇದು, ಅದಕ್ಕೆ ಡೆಫಿನೆಟ್ ಶೇಪ್ ಇರೋದಿಲ್ಲ, ಬಟ್ ಮೂಮೆಂಟ್ ಇರುತ್ತೆ ಅದರದ್ದು. ಗ್ಯಾಸಸ್ ಆರ್ ನಾಟ್ ಹಾರ್ಡ್ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ ಅವು. ಗ್ಯಾಸಸ್ ಹ್ಯಾವ್ ನೈದರ್ ಡೆಫಿನೆಟ್ ಶೇಪ್ ನಾಟ್ ಡೆಫಿನೆಟ್ ವಾಲ್ಯೂಮ್. ನಿಮಗೆ ವಾಲ್ಯೂಮು ಕಾಣಿಸಲ್ಲ, ಡೆಫಿನೆಟ್ ಶೇಪು ಇರೋದಿಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್, when a bottle of scent is opened, you can smell it from the distance. This is because of the molecules from the scent scattered through the air and reach you. ಸೊ ಏನಾಗುತ್ತೆ, ಪರ್ಫ್ಯೂಮ್ ನೀವು ತಗೋತೀರಾ, ಒಂದು ಪರ್ಫ್ಯೂಮ್ ತೆಗೆದು ಬಾಟಲ್ ಆನ್ ಮಾಡ್ತೀರಾ, ಸೆಂಟ್ ಓಪನ್ ಮಾಡ್ತೀರಾ, ಸ್ಮೆಲ್ ಗೊತ್ತಾಗತ್ತೆ, ಬಟ್ ಅದು ನಿಮ್ಗೆ ಕಾಣಿಸೋದಿಲ್ಲ. ಅದೇನಾಗುತ್ತೆ, ಏರ್ ಥ್ರೂ ಬಂದು ನಿಮಗೆ ಸ್ಮೆಲ್ಲಿಂದ ಗೊತ್ತಾಗತ್ತೆ. ಆವಾಗ ಅದನ್ನೇನಂತಾರೆ, ಗ್ಯಾಸ್ ಅಂತ ಕರೀತಾರೆ ಸೆಂಟ್ನ. ಸೊ ಗ್ಯಾಸಲ್ಲಿ ಮಾಲಿಕ್ಯುಲರ್ ಫಾರ್ಮೇಷನ್ ಹೆಂಗಿರುತ್ತೆ, ಲೂಸ್ ಆಗಿರುತ್ತೆ, ಲೂಸ್ಲಿ ಪ್ಯಾಕ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ಸ್ಟೇಟ್ಸ್ ಆಫ್ ಮ್ಯಾಟರ್ ಆರ್ ಇಂಟರ್ಚೇಂಜಬಲ್. ಇಲ್ಲಿ ನೋಡಿ, ಐಸ್ ಕ್ಯೂಬ್ಸ್ ಇದೆ, ಗ್ಯಾಸ್ ಇದೆ, ಲಿಕ್ವಿಡ್ ಇದೆ. ಲಿಕ್ವಿಡ್ ಅಂದರೆ ವಾಟರ್ ಇದೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, ಫ್ರಿಜ್ಜಿಂದ, ಫಾರ್ ಎಕ್ಸಾಂಪಲ್ ಫ್ರಿಜ್ಜಿಂದ ನಾವು ಐಸ್ ಕ್ಯೂಬ್ ತೆಗೆದು ಒಂದು ಬೌಲಿಗೆ ಹಾಕ್ತೀವಿ, ಆಯಿತಾ. ಹಾಕಿ ಅದನ್ನೇನು ಮಾಡ್ತೀವಿ, ಗ್ಯಾಸ್ ಆನ್ ಮಾಡಿ ಹೀಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ನೀರಿನ ಫಾರ್ಮಿಗೆ ಬರುತ್ತೆ ಅಲ್ವಾ. ಸೊ ಇಲ್ಲಿ ಐಸ್ ಕ್ಯೂಬ್ಸ್ ಅಂದರೆ ಸಾಲಿಡ್ ಫಾರ್ಮಲ್ಲಿ ಇರೋದು. ಸೊ ಐಸ್ ಕ್ಯೂಬ್ಸ್ ಏನಾಗಿರುತ್ತೆ, ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಗಟ್ಟಿಯಾಗಿರುತ್ತೆ, ಅದು ಸಾಲಿಡ್ ಫಾರ್ಮಿಗೆ ಬಂದಿರುತ್ತೆ. ಸೊ ಅದು ಏನಾಗುತ್ತೆ, ನಾವು ಬಿಸಿ ಮಾಡಿದ್ಮೇಲೆ ಏನಾಗುತ್ತೆ, ಮತ್ತೆ ಅದು ಲಿಕ್ವಿಡ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಸೊ ಫಸ್ಟ್ ಎಲ್ಲಿಂದ ಕ್ಯೂಬ್ ಹೇಗಾಯಿತು, ಲಿಕ್ವಿಡಿಂದ ಆಯಿತು. ಫ್ರೀಝರಲ್ಲಿ ನೀವು ನೀರು ಹಾಕಿಟ್ಟು, ಒಂದು ಬೌಲಲ್ಲಿ ನೀರು ಹಾಕಿ ಫ್ರೀಝರಲ್ಲಿ ಇಟ್ಟರೆ ಅದು ಸಾಲಿಡ್ ಫಾರ್ಮಿಗೆ ಬರುತ್ತೆ. ಆಫ್ಟರ್ ದ್ಯಾಟ್ ನೀವು ತೆಗೆದು ನೀವು ಗ್ಯಾಸಲ್ಲಿ ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದೇನಾಗುತ್ತೆ, ಲಿಕ್ವಿಡ್ ಆಗಿ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನೇನಂತಾರೆ, ಮ್ಯಾಟರ್ಸ್ ಆರ್ ಇಂಟರ್ಚೇಂಜಬಲ್. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಇಂಟರ್ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. Similarly, if we cool the water vapor, it becomes water. When cools, further turns into ice. ಏನಾಗುತ್ತೆ, ಇದು ನಾವು ವಾಟರ್ನ ವೇಪರ್ ಮಾಡಿ ಕೂಲ್ ಮಾಡಿದಾಗ ಏನಾಗುತ್ತೆ, ವಾಟರ್ ವೇಪರ್ ಆಗುತ್ತೆ. ಅದನ್ನು ಮತ್ತೆ ನಾವು ಫ್ರೀಝರಲ್ಲಿ ವಾಟರಿಂದ ಮತ್ತೆ ಗಟ್ಟಿ ಆಗಬೇಕು, ಸಾಲಿಡ್ ಸ್ಟೇಟಿಗೆ ಬರಬೇಕಂದ್ರೆ ಫ್ರೀಝರಲ್ಲಿ ಇಡ್ತೀವಿ ವಾಟರ್ ಹಾಕಿ, ಮತ್ತೆ ಅದೇನಾಗುತ್ತೆ, ಅಗೇನ್ ಇಟ್ ಟರ್ನ್ಸ್ ಇಂಟು ಐಸ್. ಸೊ ಇಲ್ಲಿ ನೋಡಿ, ಸಾಲಿಡ್, ಹೀಟ್, ಲಿಕ್ವಿಡ್. ಸಾಲಿಡಿಂದ ಹೀಟ್ ಅಪ್ಲೈ ಮಾಡಿದಾಗ ಲಿಕ್ವಿಡಿಗೆ ಕನ್ವರ್ಟ್ ಆಗುತ್ತೆ, ಲಿಕ್ವಿಡಿಂದ ಕೂಲ್ ಮಾಡಿದಾಗ ಗ್ಯಾಸಿಗೆ ಕನ್ವರ್ಟ್ ಆಗುತ್ತೆ. ಸಾರಿ ಮಕ್ಕಳ, ಇಲ್ಲಿ ನೋಡಿ, ಸಾಲಿಡಿಂದ ಹೀಟ್ ಅಪ್ಲೈ ಮಾಡಿದಾಗ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಲಿಕ್ವಿಡ್ ಫಾರ್ಮಲ್ಲಿರೋದು ಕೂಲ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಕೂಲರ್ ಹೀಟ್ ಮಾಡಿದಾಗ ಏನಾಗುತ್ತೆ, ಗ್ಯಾಸ್ ಫಾರ್ಮಿಗೆ ಬರುತ್ತೆ. ಸೊ ಅದನ್ನು ಲಿಕ್ವಿಡಿಂದ ಗ್ಯಾಸಿಗೆ ಕನ್ವರ್ಟ್ ಮಾಡ್ಬೋದು, ಸಾಲಿಡಿಂದ ಲಿಕ್ವಿಡಿಗೆ ಮಾಡ್ಬೋದು. ಗ್ಯಾಸ್ ಯಾವಾಗತ್ತೆ ಅಂತ ಹೇಳಿದರೆ, ಅದನ್ನು ಜಾಸ್ತಿ ಬಾಯ್ಲ್ ಮಾಡಿ ನಿಮಗೆ ಏನಾಗುತ್ತೆ, ಅದು ಒಂದಿಷ್ಟು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನೇನಂತಾರೆ, ಗ್ಯಾಸ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ, ಡಿಸಾಲ್ವಿಂಗ್ ಸಾಲಿಡ್ಸ್ ಇನ್ ವಾಟರ್. ಇಲ್ಲಿ ನೋಡಿ, ಈಗ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಎ ಸಾಲಿಡ್ ದಟ್ ಡಿಸಾಲ್ವ್ಸ್ ಇನ್ ಅ ಲಿಕ್ವಿಡ್ ಈಸ್ ಕಾಲ್ಡ್ ಸೊಲ್ಯೂಟ್. ಏನು ಹೇಳ್ತಿದ್ದಾರೆ ಇಲ್ಲಿ, ನಾವು ಯಾವ ಸೊಲ್ಯೂಟ್ನ ಚೆಕ್ ಮಾಡೋಕ್ಕೆ ತೊಗೊಂಡಿರ್ತೀವಲ್ಲ, ಸಾಲಿಡ್ ಅಂದರೆ ಇನ್ ದ ಫಾರ್ಮ್ ಆಫ್ ಸಾಲಿಡ್ ಅಲ್ಲ, ಶುಗರ್ ಆರ್ ಸಾಲ್ಟ್, ಯಾವ ಫಾರ್ಮಲ್ಲಾದರೂ ತಗೋಬೋದು. ಇದನ್ನು ನಾವೇನು ಹೇಳ್ತೀವಿ, ಸೊಲ್ಯೂಟ್ ಅಂತ ಹೇಳ್ತೀವಿ. ದ ಲಿಕ್ವಿಡ್ ಇನ್ ವಿಚ್ ದ ಸೊಲ್ಯೂಟ್ ಡಿಸಾಲ್ವ್ಸ್ ಈಸ್ ಕಾಲ್ಡ್ ಸಾಲ್ವೆಂಟ್. ಸಾಲ್ವೆಂಟ್ ಅಂದರೆ ಆ ಸೊಲ್ಯೂಟ್ ಯಾವುದರಲ್ಲಿ ಡಿಸಾಲ್ವ್ ಆಗುತ್ತೆ, ಯಾವುದರಲ್ಲಿ ಕರಗತ್ತಲ್ಲ, ಅದನ್ನು ಸಾಲ್ವೆಂಟ್ ಅಂತೀವಿ. ಸೊ ಇಲ್ಲಿ ನಾವು ಏನೇನು ತೊಗೊಂಡಿದ್ದೀವಿ, ಸಾಲಿಡ್ ಆಗಿ ಶುಗರ್ ತೊಗೊಂಡಿದ್ದೀವಿ, ಸಾಲ್ವೆಂಟ್ ಆಗಿ ನೀರು ತೊಗೊಂಡಿದ್ದೀವಿ. ಸೊ ವಾಟರ್ ಈಸ್ ಅ ಸಾಲ್ವೆಂಟ್. ದ ಲಿಕ್ವಿಡ್ ವಿಚ್ ಈಸ್ ಆಬ್ಟೈನ್ಡ್ ವೆನ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ಅ ಸಾಲ್ವೆಂಟ್ ಈಸ್ ಕಾಲ್ಡ್ ಎ ಸೊಲ್ಯೂಷನ್. ಅವೆರಡು ಏನು ಮಾಡ್ತೀವಿ, ನಾವು ಅವೆರಡನ್ನೂ ಮಿಕ್ಸ್ ಮಾಡಿ ಡಿಸಾಲ್ವ್ ಮಾಡ್ತೀವಿ, ಕರಗಿಸ್ತೀವಿ, ಆವಾಗ ಒಂದು ಸೊಲ್ಯೂಷನ್ ಸಿಗುತ್ತೆ. ಆ ಸೊಲ್ಯೂಷನ್ ಏನಂತಾರೆ, ಅದನ್ನು ಏನಂತೀವಿ, ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಸಾಲಿಡ್ ಫಾರ್ಮಲ್ಲಿ ಇರೋದಕ್ಕೆ ಸೊಲ್ಯೂಟ್ ಅಂತೀವಿ, ಲಿಕ್ವಿಡ್ ಫಾರ್ಮಲ್ಲಿ ಇರೋದಕ್ಕೆ ಸಾಲ್ವೆಂಟ್ ಅಂತೀವಿ. ಅವೆರಡನ್ನು ಮಿಕ್ಸ್ ಮಾಡಿದಾಗ ಒಂದು ಫಾರ್ಮ್ ಬರುತ್ತೆ, ಅದನ್ನು ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ.
Hence, sweet water. Hence, the sweet water that we get when sugar dissolves in a water is the solution. ಇಲ್ಲಿ ನೋಡಿ, ನೀರು ತೊಗೊಂಡಿದ್ದೀವಿ, ಶುಗರ್ ತೊಗೊಂಡಿದ್ದೀವಿ. ಈ ಶುಗರ್ನ ತೆಗೆದು ಆ ಬೀಕರಲ್ಲಿ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿದರೆ, ಚೆನ್ನಾಗಿ ತಿರುಗಿಸಿದ್ರೆ ಅದೇನಾಗುತ್ತೆ, ವಾಟರೆಲ್ಲ ಶುಗರ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಶುಗರ್ ಅನ್ನೋದು ಸೊಲ್ಯೂಟ್, ವಾಟರ್ ಸಾಲ್ವೆಂಟ್, ಆಮೇಲೆ ಶುಗರ್ ವಾಟರ್ ಬರುತ್ತಲ್ಲ ಲಾಸ್ಟಿಗೆ, ಅದು ಏನಂತೀರಿ, ಸೊಲ್ಯೂಷನ್. ಸೊ ಇಲ್ಲಿ ನೋಡಿ, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಇವೆರಡೂ ಮಿಕ್ಸ್ ಮಾಡಿದಾಗ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ವೆನ್ ವಿ ಪುಟ್ ಶುಗರ್ ಇನ್ ವಾಟರ್, ಇಟ್ ಮಾಲಿಕ್ಯೂಲ್ಸ್ ಸ್ಕ್ಯಾಟರ್ ಥ್ರೂಔಟ್ ದ ವಾಟರ್. They occupy empty spaces between the molecules of water. This is why sugar seems to disappear when we dissolve in water. The sugar solution does not look different from pure water, but it tastes sweet. ಏನಾಗುತ್ತೆ ಇಲ್ಲಿ, ಮಾಲಿಕ್ಯೂಲ್ಸ್ ಏನಾಗುತ್ತೆ ಶುಗರ್ದು, ಶುಗರ್ ನೀರಲ್ಲಿ ಹಾಕಿದಾಗ ಶುಗರಲ್ಲಿರೋ ಮಾಲಿಕ್ಯೂಲೆಲ್ಲ ಒಂದು ಕಡೆಯಿಂದ ಒಂದು ಕಡೆ ಸ್ಕ್ಯಾಟರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕ್ಯಾಟರ್ ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಚೆದರೋದು, ಹರಡೋದು. ಸೊ ಅವಾಗ ಏನಾಗುತ್ತೆ, ಅದಕ್ಕೊಂದು ಡೆಫಿನೆಟ್ ಶೇಪ್ ಸಿಗೋದಿಲ್ಲ, ಅವಾಗ ಅದು ಡಿಸಾಲ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಅದು ವಾಟರ್ ಟೇಸ್ಟ್ ಚೇಂಜ್ ಆಗುತ್ತೆ, ಬಟ್ ಅದು ಕಾಣಿಸೋದಿಲ್ಲ. ಸೊ ಲೆಟ್ ಅಸ್ ಕಂಪೇರ್ ದ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಷನ್ ಥ್ರೂ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನೋಡಿ. ಈ ಆ್ಯಕ್ಟಿವಿಟಿ ವಾಟರ್ ತಗೊಂಡು ವಾಟರ್ ಲೆವೆಲ್ ಮಾರ್ಕ್ ಮಾಡಿ, ಶುಗರ್ನ ಹಾಕಿ ಸ್ಟಿರ್ ಮಾಡಿ, ನೀವು ಅದನ್ನು ಲಾಸ್ಟಿಗೆ ನೀವು ಚೆಕ್ ಮಾಡಿದಾಗ ಅದು ಎಷ್ಟಾಗಿರುತ್ತೆ ಏನು ಅಂತ ಚೆಕ್ ಮಾಡಿದಾಗ ಅದೊಂದು ನಿಮ್ಗೆ ಐಡಿಯಾ ಬರುತ್ತೆ ಏನು ಅಂತ ಆ್ಯಕ್ಟಿವಿಟಿ. ಈ ಆ್ಯಕ್ಟಿವಿಟಿ ಮಾಡಿ ನೋಡಿ, ನಿಮಗೆ ಡಿಸಾಲ್ವಿಂಗ್ ಸಾಲಿಡ್ಸ್ ಇನ್ ವಾಟರ್ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಚಾಪ್ಟರ್ ಮುಗೀತು. ನಾವು ಏನೇನು ಕಲ್ತ್ವಿ ಇವತ್ತು, ಮ್ಯಾಟರ್ ಈಸ್ ಎನಿಥಿಂಗ್ ದಟ್ ಹ್ಯಾಸ್ ವೇಟ್ ಆ್ಯಂಡ್ ಆಕ್ಯುಪೈ ಸ್ಪೇಸ್. ಆಲ್ ಮ್ಯಾಟರ್ಸ್ ಇನ್ ದ ವರ್ಲ್ಡ್ ಈಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಎಲ್ಲ ಮ್ಯಾಟರ್ಗಳು ಏನಾಗಿರುತ್ತೆ, ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಮ್ಯಾಟರ್ ಎಕ್ಸಿಸ್ಟ್ ಇನ್ 3 ಸ್ಟೇಟ್ಸ್, ಏನು, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸಾಲಿಡ್ಸ್ ಏನಾಗುತ್ತೆ, ಡಿಸಾಲ್ವ್ಸ್ ಇನ್ ಲಿಕ್ವಿಡ್, ಅವನ್ನೇನಂತ ಕರೀತಾರೆ, ಸೊಲ್ಯೂಟ್ ಅಂತ. ಲಿಕ್ವಿಡ್ ಇನ್ ವಿಚ್ ಸೊಲ್ಯೂಟ್ ಡಿಸಾಲ್ವ್ಸ್, ಅವನ್ನ ಸಾಲ್ವೆಟ್ ಅಂತ ಕರೀತಾರೆ. ಯಾವುದರಲ್ಲಿ ಸೊಲ್ಯೂಟ್ನ ನಾವು ಕರಗಿಸ್ತೀವಲ್ಲ ಅದನ್ನು ಏನಂತಾರೆ, ಸಾಲ್ವೆಂಟ್. ನಮಗೆ ಲಾಸ್ಟಿಗೆ ಸಿಗೋಂಥ ರಿಸಲ್ಟ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಚಾಪ್ಟರ್ ಓದಿ ನಾನು ಕೊಟ್ಟಿರೋ ಹೋಮ್ವರ್ಕ್ ಮಾಡಿ. ಸೊ ನೋಡಿ, ಇದು ನಿಮ್ಮ ಹೋಮ್ವರ್ಕ್. ವಾಟ್ ಈಸ್ ಮ್ಯಾಟರ್, ವಾಟ್ ಈಸ್ ಮಾಲಿಕ್ಯೂಲ್ಸ್, ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸಾಲಿಡ್ಸ್ ಆ್ಯಂಡ್ ಗ್ಯಾಸಸ್ ಅಂತ. ಇದನ್ನು ನೀವು ಹೋಮ್ವರ್ಕ್ ಮಾಡಿ ಟೀಚರ್ಗೆ ಸಬ್ಮಿಟ್ ಮಾಡಬೇಕು. ಮಾಡ್ತೀರಲ್ಲ? ಥ್ಯಾಂಕ್ ಯು.